ಸ್ವಾಗತ. ಬನ್ನಿ ಇವತ್ತು 27 ಡಿಸೆಂಬರ್ 2023 ನಿಫ್ಟಿ 50 BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಮತ್ತು ಇದರಲ್ಲಿ ಯಾವ ಶೇರ್ಗಳು ಏರಿಕೆ ಕಂಡಿದೆ, ಆಮೇಲೆ ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು ಅಂತ ನೋಡ್ಕೊಂಬರೋಣ. ಬನ್ನಿ, ಇವತ್ತು ನಿಫ್ಟಿ 50 ಬಂದು ಸುಮಾರು 213 ಪಾಯಿಂಟ್ಸ್ ಏರಿಕೆಯಾಗಿದೆ. ಅಂದರೆ ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,654.75ಕ್ಕೆ ಕ್ಲೋಸ್ ಆಗಿದೆ. ಇದು ಯಾರೂ ಎಸ್ಟಿಮೇಟ್ ಮಾಡಿರಲಿಲ್ಲ ಇಷ್ಟು ಏರುತ್ತೆ ಅಂತ. ಬಟ್ ಮಾರ್ಕೆಟ್ ಅದ್ರ ಪಾಡಿಗೆ ಅದು ಏರುತ್ತೆ, ಇಳಿಯುತ್ತೆ, ನಡೀತಾ ಇರುತ್ತೆ. ಅದನ್ನು ನಾವು ನೋಡಿಕೊಂಡು ನಮ್ಮ ಲಾಸಸ್ನ ಮಿನಿಮೈಸ್ ಮಾಡಿ ನಾವು ಟ್ರೇಡ್ ಮಾಡೋದೇ ನಮ್ಮ ಕೆಲಸ ಆಗಿರ್ಬೇಕು, ನಮ್ಮ ಡಿಸಿಪ್ಲಿನ. ಆವಾಗ ನಾವು ಸ್ವಲ್ಪ ಏನೋ ಒಂದು ಪ್ರಾಫಿಟ್ ನೋಡ್ಬೋದು. ಇದು ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಇವತ್ತು ಮಾಡಿದ್ದು. ಮೇಜರ್ ಬಂದು ಇಲ್ಲಿ ನೋಡಿ, ಇಲ್ಲಿ ಬೈಯಿಂಗ್ ಜಾಸ್ತಿ ಆಗಿದ್ದು, ಈ ಪಾಯಿಂಟಲ್ಲಿ ಬೈಯಿಂಗ್ ಜಾಸ್ತಿ ಆಗಿರೋದು, ಇಷ್ಟು ಬೈಯಿಂಗ್ ಒಂದೇ ಸಲ ಆಗಿರೋದು. ಈ ಥರ ಒಂದು ಫಾರ್ಮೇಷನ್ ಆಗಿದೆ. ಇದು ಮೇ ಬಿ ಹೋಗ್ತಾ ನಿಮಗೆ ಹೆಲ್ಪ್ ಆಗ್ಬೋದು. ಈ ಥರ ನೋಡ್ತಾ ಡೈಲಿ ಅಬ್ಸರ್ವ್ ಮಾಡ್ತಾ ಇದ್ದಾಗ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದೆಲ್ಲ ಹಳೇದು ಕ್ಯಾಂಡಲ್ ಫಾರ್ಮೇಷನ್ಸ್, ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ಸ್ ಅಂತ ಹೇಳ್ತೀವಿ ಚಾರ್ಟ್. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲೂ ಕೂಡ ಅಷ್ಟೇ ಸುಮಾರು 701 ಪಾಯಿಂಟ್ ಅಷ್ಟು ಏರಿಕೆ ಆಗಿದೆ. ಇದೂ ಅಷ್ಟೇ ತುಂಬ ದೊಡ್ಡ ಏರಿಕೆ, ಇದೂ ಒಂದು ರೆಕಾರ್ಡ್ ಅಂತ ಹೇಳ್ಬೋದು ಇವತ್ತು. ಅದೇ ರೀತಿ IRFC ಒಂದು ಟ್ರೆಂಡಿಂಗ್ ಸ್ಟಾಕ್ ಇತ್ತು, 70 ಪೈಸೆ ಲಾಸ್ ಆಗಿದೆ. ಇಂಟ್ರಾಡೇಲ್ ಮಾಡಿದ್ರೆ ಸುಮಾರು 100 ಸ್ಟಾಕ್ ತೊಗೊಂಡ್ರು ನಿಮಗೆ ಒಂದು 70 ರೂಪಾಯಿ ಲಾಸ್ ಆಗುತ್ತೆ, ಜಾಸ್ತಿ ಲಾಸ್ ಆಗಲ್ಲ. ಈ ಥರ ಶೇರಲ್ಲಿ ನೀವು ಮಾಡಿದಾಗ ನಿಮಗೆ ಹೆಲ್ಪ್ ಆಗುತ್ತೆ. ಅದು ಸ್ಟಾಪ್ ಲಾಸ್ ಹಾಕೊಂಡು ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಲಾಸಸ್ನ. ಆಮೇಲೆ ಸುಜ್ಲಾನ್ ಒಂದು ಟ್ರೆಂಡಿಂಗ್ ಸ್ಟಾಕು ಕೂಡ, ಇದರಲ್ಲಿ ಒಂದು 15 ಪೈಸೆ ಏರಿಕೆ ಆಗಿದೆ ಇವತ್ತು. ಐನಾಕ್ಸ್ ಇಂಡಿಯಾ ಇವತ್ತು ಒಂದು 3.5% ಅಷ್ಟು ಇಳಿದಿದೆ, ಆದರೆ ಸುಮಾರು 32 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ಈ ಶೇರಲ್ಲಿ. ಇಂಡಿಯನ್ ರಿನ್ಯೂಬಲ್ ಎನರ್ಜಿ ನೋಡ್ಬೋದು, ಇವತ್ತು ಸುಮಾರು 2 ರೂಪಾಯಿ 15 ಪೈಸೆ ಅಷ್ಟು ಇಳಿದಿದೆ. ಸುಮಾರು ದಿವಸದಿಂದ ಇಂಟ್ರಾಡೇ ಟ್ರೇಡ್ನಲ್ಲಿ ಒಂದು ಒಳ್ಳೆ ಆಯ್ಕೆ ಆಗಿತ್ತು. ಬಟ್ ಇವಾಗ ಸ್ವಲ್ಪ 1-2 ದಿವಸದಿಂದ ಇಳಿದಿದೆ ಇದು. ಬಟ್ ಸ್ಟಾಪ್ ಲಾಸ್ ಹಾಕೊಂಡ್ರು ಇದರಲ್ಲಿ 100-200 ಲಾಸ್ ಆಗುತ್ತೆ. ಡಾಮ್ಸ್ ಇಂಡಸ್ಟ್ರೀಸ್ ಅಂತ ಒಂದು ಟ್ರೆಂಡಿಂಗ್ ಸ್ಟಾಕ್ ಕೂಡ ಇದು. ಇದರಲ್ಲಿ ನೋಡ್ಬೋದು ಸುಮಾರು 12 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಡಾಮ್ಸ್ ಇಂಡಸ್ಟ್ರೀಸ್ ಅಂತ ಹೇಳಿದ್ರೆ ಒಂದು ಸ್ಟೇಷನರಿ ಪ್ರಾಡಕ್ಟ್ ಮಾಡೋ ಕಂಪನಿ ಇದು. ಆಮೇಲೆ ನೆಕ್ಸ್ಟ್ ಮೋತಿ ಸನ್ಸ್ ಜ್ಯುವೆಲ್ಲರಿ, ಇದು ತುಂಬ ಟ್ರೆಂಡಿಂಗಲ್ಲಿ ಇದೆ ಇದು ಸದ್ಯಕ್ಕೆ. ಯಾಕೆ ಅಂತ ಹೇಳಿದ್ರೆ IPOನಲ್ಲಿ ಇದನ್ನು ನೀವು ನೋಡಿದಿರೋ ಇಲ್ಲ ಗೊತ್ತಿಲ್ಲ, ಇದರಲ್ಲಿ ಸುಮಾರು 55 ರೂಪಾಯಿ ಅರೌಂಡಲ್ಲಿ ಇತ್ತು ಇದು ಶೇರ್ಸು. ಇವಾಗ ಲೀಸ್ಟಿಂಗ್ ಆದಾಗ ಇಮಿಡಿಯೇಟಾಗಿ ಇದ್ದು ಏರಿರೋದು ನೋಡಬೇಕು, ಸುಮಾರು 100 ರೂಪಾಯಿಗೆ ಹೋಗಿತ್ತು ಹಾಗಾಗಿ. ಬಟ್ ಇವತ್ತೊಂದು 5% ಬಿದ್ದಿದೆ. ಸೊ ಇದು ಆಲ್ಮೋಸ್ಟ್ ಡಬಲ್ ರಿಟರ್ನ್ಸ್ ಕೊಟ್ಟಿತ್ತು. IPOದಲ್ಲಿ ಯಾರು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಇದಕ್ಕೆ ಸಿಕ್ಕಿತ್ತು ಈ ಶೇರ್ಸ್ಗಳು. ಅದೇ ರೀತಿ ನಿಫ್ಟಿ 50ನಲ್ಲಿ ನಾವು ನೋಡೋದಾದರೆ ಯಾವೆಲ್ಲ ಶೇರ್ಸ್ಗಳು ಏರಿದೆ ಇವತ್ತು ಅಂತ ಹೇಳಿದ್ರೆ, ಇಂಡಾಲ್ಕೋ ಇಂಡಸ್ಟ್ರೀಸ್ ನೋಡ್ಬೋದು 25 ರೂಪಾಯಿ, ಅಲ್ಟ್ರಾಟೆಕ್ ಸಿಮೆಂಟು ಒಂದು 417 ರೂಪಾಯಿ ಪ್ರತಿ ಶೇರಿಗೆ, ಬಜಾಜ್ ಆಟೋ ಒಂದು 245 ರೂಪಾಯಿ, ಟಾಟಾ ಮೋಟರ್ಸು, JSW ಸ್ಟೀಲ್ ಒಂದು 23 ರೂಪಾಯಿ ಪ್ರತಿ ಶೇರು, ಗ್ರಾಸಿಮ್ ಇಂಡಸ್ಟ್ರೀಸ್ 55 ರೂಪಾಯಿ ಪ್ರತಿ ಶೇರಲ್ಲಿ ಏರಿಕೆ ಆಗಿದೆ, ಭಾರತಿ ಏರ್ಟೆಲ್. ಹಾಗೆ SBI ಲೈಫ್ ಇನ್ಶೂರೆನ್ಸಲ್ಲಿ ಒಂದು 26 ರೂಪಾಯಿ, ಇಂಡ್ ಬ್ಯಾಂಕ್ನಲ್ಲಿ 26 ರೂಪಾಯಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಒಂದು 10 ರೂಪಾಯಿ, ಮಹೀಂದ್ರಾ ಆ್ಯಂಡ್ ಮಹೀಂದ್ರಾದಲ್ಲಿ ಒಂದು 25 ರೂಪಾಯಿ, LNT ನಲ್ಲಿ ಸುಮಾರು 53-54 ರೂಪಾಯಿ, ಇನ್ಫೋಸಿಸ್ನಲ್ಲಿ 23, ಟಾಟಾ ಸ್ಟೀಲ್ನಲ್ಲಿ 2 ರೂಪಾಯಿ ಏರಿಕೆ. ಅಂದರೆ ಸುಮಾರು ಒಂದು ಮೆಟಲ್ ಇಂಡಸ್ಟ್ರೀಸ್ ಮತ್ತು ಬ್ಯಾಂಕಿಂಗ್ ಇಂಡಸ್ಟ್ರೀಸ್ನಲ್ಲಿ ಏರಿಕೆ ಆಯಿತು ಅನ್ನೋದು ಒಂದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇವತ್ತು ಮಾತುಕತೆ. ಇದೆಲ್ಲ ಇಂಟ್ರಾಡೇ ಹಳೆಯದು. ಇವತ್ತು ನೋಡೋಣ ಬನ್ನಿ, ಇವತ್ತು ಏನು ಇಂಟ್ರಾಡೇನಲ್ಲಿ ಯಾವುದನ್ನ ಅಟ್ಯಾಕ್ ಮಾಡಿದರೆ ನಾವು ಇದು ಮಾಡ್ಬೋದಿತ್ತು ಅಂತ ನೋಡಿದ್ರೆ, ನೋಡೋಣ. ಇಂಡಾಲ್ಕೋ ಇಂಡಸ್ಟ್ರೀಸು ಸುಮಾರು 100 ಶೇರಿಗೆ 13,000 ರೂಪಾಯಿ ಆಗ್ತಾಯಿತ್ತು. ಇದರಲ್ಲಿ ಪ್ರತಿಯೊಂದು ಶೇರಿಗೆ ಇವತ್ತು ಏರಿರೋದು ನೋಡಿದ್ರೆ 25 ರೂಪಾಯಿ 75 ಪೈಸೆ. ಅಲ್ಲಿಗೆ 100 ಶೇರ್ ಅಂತ ಹೇಳಿದ್ರು ಒಂದು 2,575 ರೂಪಾಯಿ, ಅಂದರೆ ಒಂದು 2,500 ರೂಪಾಯಿ. ಆಗಲ್ಲ ಅಂತ ಹೇಳಿದ್ರೆ ಒಂದು 6,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಒಂದು 50 ಶೇರ್ಸ್ ತೊಗೊಂಡ್ರು 1,200-1,250 ರೂಪಾಯಿ ತನಕ ಇದರಲ್ಲಿ ಲಾಭ ಮಾಡ್ಬೋದಿತ್ತು. ಇದು ನಮ್ಮ ಇಂಟ್ರಾಡೇ ಟ್ರೇಡ್ ಅಂತ ಹೇಳ್ಬೋದು. ಓಕೆ, ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.